ಹಾಯ್ ಫ್ರೆಂಡ್ಸ್, ಎಲ್ಲರಿಗೂ ನಮಸ್ಕಾರ. ಎಲ್ಲರೂ ಹೇಗಿದ್ದೀರಾ? ನಾನು ಕೂಡ ಚೆನ್ನಾಗಿದ್ದೀನಿ. ಇವತ್ತಿನ ವಿಷಯ ಬಂದು ಮನೆಯಲ್ಲಿನೇ ಸಿಗುವಂಥ ಸುಲಭವಾಗಿ ಸಿಗುವಂಥ ಪದಾರ್ಥಗಳನ್ನು ಬಳಸಿಕೊಂಡು ಅತ್ಯದ್ಭುತವಾದಂಥ ಫೇಸ್ ಪ್ಯಾಕನ್ನು ರೆಡಿ ಮಾಡ್ಕೊಳ್ಳೋದು ಹೇಗೆ ಎಂದು ನಾನು ಈ ವಿಡಿಯೋದಲ್ಲಿ ತೋರಿಸ್ತಾ ಇದ್ದೀನಿ. ಎಲ್ಲೂ ಕೂಡ ವಿಡಿಯೋನ ಸ್ಕಿಪ್ ಮಾಡದೆ ಎಂಡ್ವರೆಗೂ ನೋಡಿ, ನಿಮಗೆ ತುಂಬಾ ಯೂಸ್ಫುಲ್ ಆಗುತ್ತೆ ಅಂತಲೇ ಹೇಳಬಹುದು ಫ್ರೆಂಡ್ಸ್. ಇದನ್ನು ನೀವು ಫೇಸ್ ಪ್ಯಾಕ್ ಥರನೂ ನೀವು ಬಳಸ್ಕೋಬೋದು, ಹಾಗೆ ಸ್ಕ್ರಬ್ ಮೂಲಕನೂ ಸ್ಕ್ರಬ್ ಥರನೂ ನೀವು ಇದನ್ನ ಯೂಸ್ ಮಾಡ್ಕೋಬೋದು. ಅಷ್ಟೊಂದು ಚೆನ್ನಾಗಿದೆ ಈ ರೆಮಿಡಿ. ನೀವು ಸುಲಭವಾಗಿ ಮಾಡ್ಕೊಂಡ್ಬಿಡ್ಬೋದು. ಇನ್ನೂ ಯಾರೆಲ್ಲ ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅವರೆಲ್ಲ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಫ್ರೆಂಡ್ಸ್. ಬನ್ನಿ ಫ್ರೆಂಡ್ಸ್, ವಿಡಿಯೋನ ಸ್ಟಾರ್ಟ್ ಮಾಡೋಣ. ಈ ಫೇಸ್ ಪ್ಯಾಕ್ ಬಂದು ನಿಮ್ಮ ಮುಖದಲ್ಲಿರುವ ಪಿಗ್ಮೆಂಟೇಷನನ್ನು ಕಡಿಮೆ ಮಾಡುತ್ತೆ. ಕೆಲವೊಬ್ಬರಿಗಂತೂ ಬಾಯಿ ಸುತ್ತಲೂ ಕಪ್ಪಾಗಿರುತ್ತೆ, ಹಾಗೆ ಮಡುವೆಗಳು ಕೂಡ ಇರುತ್ತೆ, ಅಲ್ಲಲ್ಲಿ ಪ್ಯಾಚಿ ಥರ ಆಗಿಬಿಟ್ಟಿರುತ್ತೆ, ಮುಖ ಎಲ್ಲ ರಿಂಕಲ್ಸ್ ಥರ ಇರುತ್ತೆ, ಸ್ಟ್ರೆಚ್ ಮಾರ್ಕ್ ಇರುತ್ತೆ. ಇದನ್ನೆಲ್ಲ ಇದು ಕಡಿಮೆ ಮಾಡುತ್ತೆ. ಮನೆಯಲ್ಲಿ ಸುಲಭವಾಗಿ ಸಿಗುವಂಥ ಕೆಲವು ಪದಾರ್ಥಗಳನ್ನ ಬಳಸಿಕೊಂಡು ನಾವು ಫೇಶಿಯಲ್ ವಿತ್ ಸ್ಕ್ರಬ್ ಮಾಡ್ಕೊಂಡ್ಬಿಡ್ಬೋದು. ನನಗೆ ಫೇಸ್ ಪ್ಯಾಕಿಗೆ ಮೊದಲು ಬೇಕಾಗಿರೋದು ಅಕ್ಕಿ ಹಿಟ್ಟು. ಹೌದು ಫ್ರೆಂಡ್ಸ್, ನಾನು ಮನೆಯಲ್ಲಿನೇ ಅಕ್ಕಿ ಹಿಟ್ಟನ್ನು ರೆಡಿ ಮಾಡಿ ಇಟ್ಕೊಂಡಿದ್ದೆ. ನಾನು 1 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ನೀವು ಮಾರ್ಕೆಟಲ್ಲಿ ಕೂಡ ಅಕ್ಕಿ ಹಿಟ್ಟು, ಪ್ಯೂರ್ ಆಗಿರೋ ಅಕ್ಕಿ ಹಿಟ್ಟು ಸಿಗುತ್ತೆ, ನೀವು ಅದನ್ನು ಕೂಡ ನೀವು ತಗೋಬೋದು. ನಾನಿಲ್ಲಿ 1 ಚಮಚದಷ್ಟು ಅಕ್ಕಿ ಹಿಟ್ಟನ್ನು ತಗೊಂಡಿದ್ದೀನಿ. ಅಕ್ಕಿ ಹಿಟ್ಟು ಬಂದು ನಮ್ಮ ಸ್ಕಿನ್ ಡ್ಯಾಮೇಜನ್ನು ರಿಪೇರಿ ಮಾಡುವಲ್ಲಿ ತುಂಬಾ ಹೆಲ್ಪ್ ಮಾಡುತ್ತೆ. ನಾನಿಲ್ಲಿ 2 ಚಮಚದಷ್ಟು ಮೊಸರನ್ನು ತಗೊಂಡಿದ್ದೀನಿ. ಮೊಸರು ಬಂದು ಇಟ್ಸ್ ಎ ಫುಲ್ ಆಫ್ ಗುಡ್ ಬ್ಯಾಕ್ಟೀರಿಯಾ ಅಂತ ಹೇಳ್ಬೋದು. ಇದು ನಮ್ಮ ಫೇಸನ್ನು ಸದಾ ಗ್ಲೋ ಆಗಿಡುತ್ತೆ, ನರಿಷ್ಮೆಂಟ್ ಕೂಡ ಮಾಡುತ್ತೆ. ನಂತರ ನಾನು ಟೊಮೊಟೊ ಹಣ್ಣು ಕೂಡ ತಗೊಳ್ತಾ ಇದ್ದೀನಿ. ಅರ್ಧ ಟೊಮೊಟೊ, ಹಣ್ಣಾಗಿರೋ ಟೊಮೊಟೊನ ತೆಗೆದುಕೊಂಡು ಜ್ಯೂಸ್ ಮಾಡಿ ಇಟ್ಕೊಂಡಿದ್ದೀನಿ ನಾನು. ಟೊಮೊಟೊ ಹಣ್ಣಲ್ಲಿ ವಿಟಮಿನ್ ಸಿ ಇರುತ್ತೆ. ಇದು ನಮ್ಮ ಸ್ಕಿನ್ನಲ್ಲಿರುವ ಎಕ್ಸೆಸ್ ಆಯಿಲನ್ನು ರಿಮೂವ್ ಮಾಡುತ್ತೆ, ನಮ್ಮ ಸ್ಕಿನ್ನನ್ನು ಫ್ರೆಶ್ ಆಗಿಡುತ್ತೆ, ಸ್ಕಿನ್ ಟೋನನ್ನು ಬ್ರೈಟ್ ಮಾಡೋಕ್ಕೆ ತುಂಬಾ ಹೆಲ್ಪ್ ಮಾಡುತ್ತೆ. ಇವಾಗ ಇವೆಲ್ಲ ಪದಾರ್ಥಗಳನ್ನು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ. ನೋಡಿ ಫ್ರೆಂಡ್ಸ್, ಇವಾಗ ಫೇಸ್ ಪ್ಯಾಕ್ ಕಮ್ ಫೇಸ್ ಸ್ಕ್ರಬ್ ತುಂಬ ಚೆನ್ನಾಗಿ ರೆಡಿಯಾಗಿದೆ. ಇದನ್ನು ಹೇಗೆ ಅಪ್ಲೈ ಮಾಡ್ಕೊಳ್ಳೋದು ಅನ್ನೋದನ್ನು ತೋರಿಸ್ತಾ ಇದ್ದೀನಿ. ಫಸ್ಟು ಮುಖವನ್ನು ಕ್ಲೀನಾಗಿ ವಾಶ್ ಮಾಡಿಕೊಂಡು ನಾವು ಮಾಡಿರೋ ಫೇಸ್ ಪ್ಯಾಕನ್ನು ಕ್ಲೀನಾಗಿ ಜೆಂಟ್ಲಿಯಾಗಿ ಅಪ್ಲೈ ಮಾಡ್ತಾ ಹೋಗಬೇಕು. ಅಪ್ಲೈ ಮಾಡಿದ ನಂತರ ನೀಟಾಗಿ ಸ್ಕ್ರಬ್ ಮಾಡ್ತಾ ಹೋಗಬೇಕು. ಇದರಿಂದ ಬ್ಲ್ಯಾಕ್ ಹೆಡ್ಸು, ವೈಟ್ ಹೆಡ್ಸು, ಟ್ಯಾನು, ರಿಂಕಲ್ ಥರ ಆಗಿರೋದು ಅದೆಲ್ಲ ಕೂಡ ರಿಮೂವ್ ಆಗುತ್ತೆ. ಕ್ಲೀನಾಗಿ ಸ್ಕ್ರಬ್ ಥರ ಮಾಡ್ತಾ ಬರೋದ್ರಿಂದ ನಮ್ಮ ಮುಖದಲ್ಲಿರುವ ಜಿಡ್ಡಿನಂಶ ಕೂಡ ಕ್ಲೀನಾಗಿ ಹೋಗುತ್ತೆ, ಮಡುವೆಗಳು ಕ್ಲೀನಾಗಿ ಹೋಗುತ್ತೆ, ಮಾರ್ಕ್ಗಳು ಹೋಗುತ್ತೆ, ಕಲೆಗಳೆಲ್ಲ ಕ್ಲೀನಾಗಿ ಹೋಗುತ್ತೆ, ನೀಟಾಗಿ ಕಾಣಿಸುತ್ತೆ ಮುಖ ಫ್ರೆಶ್ ಆಗಿ ಅಂತಲೇ ಹೇಳ್ಬೋದು. ಇದನ್ನು ಹೀಗೆ ಸ್ಕ್ರಬ್ ಮಾಡ್ತಾ ಒಂದು 15 ನಿಮಿಷ ಬಿಟ್ಟು ಆಮೇಲೆ ಮುಖ ಸ್ವಲ್ಪ ಡ್ರೈ ಆದಮೇಲೆ ಮುಖನ ವಾಶ್ ಮಾಡ್ಕೊಳ್ಳಿ. ತುಂಬ ಫ್ರೆಶ್ಶಾಗಿ ಕಾಣಿಸುತ್ತೆ, ಮುಖ ಗ್ಲೋ ಆಗಿ ಕಾಣಿಸುತ್ತೆ. ಇದನ್ನು 8 ದಿವಸಕ್ಕೆ ಒಂದು ಸರಿನಾದರೂ ನೀವು ಟ್ರೈ ಮಾಡಿ. ದಿನನಿತ್ಯ ಟ್ರೈ ಮಾಡಿದ್ರು ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ಯಾಕಂದರೆ ಇದು ತುಂಬ ನ್ಯಾಚುರಲ್ ಪದಾರ್ಥ, ಮನೆಯಲ್ಲಿರುವ ಪದಾರ್ಥಗಳನ್ನು ಬಳಸಿಕೊಂಡು ಮಾಡಿರೋದ್ರಿಂದ ಯಾವುದೇ ರೀತಿ ಸೈಡ್ ಎಫೆಕ್ಟ್ಸ್ಗಳು ಇದರಲ್ಲಿ ಇಲ್ಲ. ತುಂಬ ಚೆನ್ನಾಗಿ ರಿಸಲ್ಟ್ ಕೊಡುತ್ತೆ. ನಿಮಗೆ ಒಂದು ಸರಿ ಟ್ರೈ ಮಾಡಿ, ನೀವು ಯಾವತ್ತೂ ಬಿಡೋದಿಲ್ಲ, ನಿಮಗೆ ಅಷ್ಟು ಇಷ್ಟ ಆಗುತ್ತೆ ಅಂತಲೇ ಹೇಳ್ಬೋದು. Thanks for watching. Don't forget to subscribe please.